ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ್ ದಿನೇಶ್ ಗುರೂಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ಗುರೂಜಿ ಅವರಿಂದ ಆಗಸ್ಟ್ 11ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಾ ಇದೆ. ಸೊ ಹಾಗಾಗಿ ಆ ಕ್ಲಾಸಸ್ಸಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಫ್ರೀ ಕ್ಲಾಸಸ್ ಕೂಡ ನಡೆಸ್ತೀವಿ ಅಂತ ಹೇಳಿದ್ವಿ. ಸೊ 26ನೇ ತಾರೀಕಿತ್ತು, ಆದರೆ ಇನ್ನೂ ಒಂದಿನ ಕಾಲಾವಕಾಶ ಇದೆ ಅಂತಲೇ ಹೇಳ್ಬೋದು. ಜುಲೈ 27ನೇ ತಾರೀಕು ಭಾನುವಾರ ಆ ಫ್ರೀ ಕ್ಲಾಸಸ್ ನಡೀತಾ ಇದೆ. ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಸೊ ಕಾಲಾವಕಾಶ ಇನ್ನೂ ಒಂದಿನ ಹೆಚ್ಚಾಗಿ ನಿಮಗೆ ಸಿಕ್ಕಿದೆ. ಸೊ ಹಾಗಾಗಿ ಬೇಗ ಜಾಯ್ನ್ ಆಗಿ ಆ ಕ್ಲಾಸಸ್ನ ಒಂದು ಯೂಸ್ನ ಉಪಯೋಗವನ್ನು ನೀವು ಪಡ್ಕೋಬಹುದು ಅಂತ ಹೇಳ್ಬೋದು. ಸದ್ಯಕ್ಕೆ ಗುರೂಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹಲೋ ಹಲೋ ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರದೀಪ್ ಅಂತ ಮೇಡಮ್, ತುಮಕೂರು ಹತ್ರ ಹಳ್ಳಿ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನಾ ಮೇಡಮ್? ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಇಲ್ಲ, ಪ್ರಶ್ನಾಶಾಸ್ತ್ರ ಹೇಳ್ತೀನಿ. ಪ್ರಶ್ನಾಶಾಸ್ತ್ರನ? ಸರಿ, 1ರಿಂದ 249 ಒಂದು ಸಂಖ್ಯೆ ಹೇಳಿ ಸರ್. 11. ಏನ್ ಪ್ರಶ್ನೆ ಇದೆ ಸರ್? ವ್ಯವಸಾಯ ಮಾಡ್ತಾ ಇದೀವಿ ಮೇಡಮ್, ಯಾವ್ದು ಕೈಗೆ ಬರ್ತಾನೆ ಇದೆ, ಎಲ್ಲ ಲಾಸೆ ರೈತರು. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ ಸರ್. ನಮಸ್ಕಾರ. ನಮಸ್ಕಾರ ಗುರುಜಿ. ನಾವು ವ್ಯವಸಾಯ ಮಾಡ್ತೀವಿ ಗುರುಜಿ. ಯಾವ 4ನೇ ಮನೆ ವ್ಯವಸಾಯ ಬಂದಿರತಕ್ಕಂತ ಒಂದು ಕಾಂಬಿನೇಷನ್ ಅಲ್ಲಿ ಬೆಳೆ ಏನೋ ಚೆನ್ನಾಗಿ ಬರ್ತಾ ಇದೆ, ಆದ್ರೆ ಬೆಲೆ ಬರ್ತಾ ಇಲ್ಲ ಅಂತ. ಹೌದು, ಕೈಗೆ ಸಿಗ್ತಾ ಇಲ್ಲ ಗುರುಜಿ. ಬೆಲೆ ಬರ್ತಾ ಇಲ್ಲ ಅಂತ ಬರ್ತಾ ಇದೆ. ಒಂದು ಬೆಳೆ ಬರಲಿಲ್ಲ ಅಂದರೆ ಫ್ರೂಟಲ್ಲಿ ಕಾಂಬಿನೇಷನ್ ಬರಲ್ಲ. ಆದರೆ ಬೆಲೆ ಬರಬೇಕು ಅಂತಂದರೆ ಕೇತು ಬಂದಿರೋದ್ರಿಂದ ಪ್ರತಿ ಗುರುವಾರ ನೀವು ವ್ಯಾಪಾರ ಮಾಡೋಕ್ಕಿಂತ ಮುಂಚೆನೋ ಆದಮೇಲೆ ಯಾವಾಗಲಾರು ಸರಿ, ಗುರುವಾರ ಬಡವರಿಗೆ ಬಾಳೆಹಣ್ಣನ್ನು ದಾನ ಮಾಡಿ ಆಟೋಮೆಟಿಕ್ಕಾಗಿ ನಿಮಗೆ ಸೇಲ್ ಇನ್ಕ್ರೀಸ್ ಆಗಿಬಿಡುತ್ತೆ. ಒಂದು ಶುಕ್ರ 2ನೇ ಮನೇಲಿರೋದ್ರಿಂದ ಒಂದು ಬಿಳಿ ದಾರ ಅಥವಾ ಬಿಳಿ ಸಿಲ್ಕ್ ಥ್ರೆಡ್ಡು ಬಲಗೈಗೆ ಶುಕ್ರವಾರ ದಿವಸ ಕಟ್ಕೊಳ್ಳಿ. ವ್ಯಾಪಾರದಲ್ಲಿ ಆ ಒಂದು ವೈಬ್ರೇಷನಿಂದ, ಕಲರ್ ಥೆರಪಿಯಿಂದ ಚೇಂಜ್ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸಹನಾ ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 5 ಆಗಸ್ಟ್ 2003. 5 ಆಗಸ್ಟ್ 2003. ಓಕೆ, ಹುಟ್ಟಿದ ಸಮಯ? 11:30 ರಾತ್ರಿ. 11:30 ರಾತ್ರಿ. ಸ್ಥಳ? ಹೊಸಕೋಟೆ. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್, ಗುರೂಜಿ ಇದ್ದಾರೆ. ಗುರುಜಿ, ಇವಾಗ ನಾನು ಫೈನಲ್ ಇಯರ್ ಇಂಜಿನಿಯರಿಂಗು. ಇವಾಗ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇನ್ನೇನು ಮುಂದಿನ ವರ್ಷ ಮಾರ್ಚ್ ತನಕ ನಡೆಯುತ್ತೆ. ಸೊ ಹೇಗೆ, ಲೈಕ್ ನನ್ನ ಇ.ಸಿ. ಡಿಪಾರ್ಟ್ಮೆಂಟ್ ನಾನು ಓದ್ತಿರೋದು. ಸೊ ಪ್ಲೇಸ್ಮೆಂಟ್ ಆಗುತ್ತಾ ಇಲ್ವಾ, ಹೇಗೆ, ಇಲ್ಲ ಔಟ್ಸೈಡ್ ಟ್ರೈ ಮಾಡ್ಲಾ, ಇಲ್ಲ ಎಂತ ಅಂತ. ಚಂದ್ರಭುಕ್ತಿ ನಡೀತಾ ಇದೆ, ಶನಿ ದಶ ಚಂದ್ರಭುಕ್ತಿ. 2025 ಸೆಪ್ಟೆಂಬರ್ವರೆಗೂ ಶನಿ ಇರ್ತಕ್ಕಂಥದ್ದು. ಶನಿ ಆದ ನಂತರ ಬುಧ ಬರ್ತಕ್ಕಂಥದ್ದು ಕಾಂಬಿನೇಷನ್ ತೋರಿಸ್ತಾ ಇದೆ. ಸೆಪ್ಟೆಂಬರ್ ಒಳಗಡೆ ಜಾಬ್ ಸಿಗುತ್ತೆ. ಅದು ಕ್ಯಾಂಪಸಲ್ಲಿ ಸಿಗುತ್ತೋ ಆಚೆ ಸಿಗುತ್ತೋ ಅದನ್ನು ನಾವು ದೃಷ್ಟಿಯಲ್ಲಿ ನಾವು ಇಟ್ಕೊಳ್ಳೋಕ್ಕಾಗಲ್ಲ. 2ನೇ ವಿಚಾರ, ಎಕ್ಸ್ಟ್ರಾ ಓದ್ತಕ್ಕಂಥ ಒಂದು ಕಾಂಬಿನೇಷನ್ನು ಅಥವಾ ಅಬ್ರಾಡ್ ಹೋಗ್ತಕ್ಕಂಥ ಕಾಂಬಿನೇಷನ್ನು ಎರಡೂ ಕೂಡ ಸ್ವಲ್ಪ ಕಮ್ಮಿ ಇರ್ತಕ್ಕಂಥದ್ದು. ನನ್ನ ಸಜೆಷನ್ ಏನು ಅಂತಂದರೆ, ನೀವು ಜಾಬ್ಗೆ ಫಸ್ಟ್ ಹೋಗಿ ಅಂತ ನನ್ನ ಸಜೆಷನ್. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಗುರೂಜಿ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಏನ್ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರಿ, ಓಕೆ ಸರ್. 1ರಿಂದ 249 ಒಂದು ಸಂಖ್ಯೆ ಹೇಳಿ. 90. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಸರ್, ಗುರೂಜಿ ಇದ್ದಾರೆ. ಏನು ನಂಬರ್ ಹೇಳಿದ್ರಿ? 59. 59 69? 69. ಏನು ವಿಚಾರದಲ್ಲಿ ಪ್ರಶ್ನೆ?
ಡೇಟ್ ಆಫ್ ಬರ್ತ್ ಸರಿ ಇಲ್ಲ ಗುರುಜಿ, ಪ್ರಶ್ನೆ ಶಾಸ್ತ್ರ ಕೇಳ್ತೀನಿ. ಏನು ಪ್ರಶ್ನೆ ಏನಿದೆ ಅಂತ ಕೇಳ್ತಾ ಇದ್ದೀನಿ. ಅಲ್ಲೇನಂತೆ ಹುಟ್ಟಿದ ಡೇಟ್ ಆಫ್ ಬರ್ತ್ ಪ್ರಕಾರ ನಮ್ದು ಲಗ್ನ ಯಾವ್ದು ಅಂತ ತಿಳ್ಕೊಬೇಕಾಯ್ತು. ಹುಟ್ಟಿದ ಲಗ್ನ ಸಾಧ್ಯನೇ ಇಲ್ಲ ಅದು ತಿಳ್ಕೊಳಕ್ಕೆ, ಪ್ರಶ್ನಾಶಾಸ್ತ್ರದಲ್ಲೂ ಬರೋಲ್ಲ. ಇದೆ ನಕ್ಷತ್ರ ಸರ್, ನಕ್ಷತ್ರಕ್ಕೆ ಬರ್ಬೋದಾ ಗುರುಜಿ? ಇಲ್ಲ ಇಲ್ಲ, ಆ ಥರ ಎಲ್ಲ ಇಮಿಡಿಯೇಟಾಗಿ ಇಲ್ಲಿ ತೋರಿಸೋಂಗಿದ್ರೆ ಯಾರ್ದು ಡೇಟ್ ಆಫ್ ಬರ್ತೇ ಬೇಕಾಗಿರಲಿಲ್ಲ. ಪ್ರಶ್ನಾಶಾಸ್ತ್ರದಲ್ಲಿ ಕೇಳ್ಕೊಳ್ಳೋಣ ನಡಿ ಅಂತ ಹೇಳ್ತಾಯಿದ್ರು, ಅವೆಲ್ಲ ಇಲ್ಲ. ಪ್ರಶ್ನಾಶಾಸ್ತ್ರದಲ್ಲಿ ನಿಮ್ಮ ಪ್ರಶ್ನೆ ಏನಾದ್ರು ಇದ್ದರೆ ಒಂದು ಅದ್ರ ಬಗ್ಗೆ ತಿಳ್ಕೊಬೋದು. ಈಗ ಗ್ರಹಗತಿಗಳು ಇವಾಗ ಎಲ್ಲಿದ್ದಾವೆ, ಮುಂದೆ ಏನಾಗುತ್ತೆ ಅಂತ ತಿಳ್ಕೊಬೋದು. ನಿಮ್ಮ ಹಿಂದಿನ ಲಗ್ನದ್ದು ಏನಿದೆ ಅಂತ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಬೇರೆ ತಿಳ್ಕೊಬೋದು ಸರ್ ಏನ್ರ? ಹಾಂ, ಬೇರೆ ನಿಮ್ಮದು ನೆಟ್ವರ್ಕ್ ಸರಿ ಇಲ್ಲ ಸರ್, ನೀವು ಆಮೇಲೆ ಮತ್ತೆ ಟ್ರೈ ಮಾಡಿ, ಕರೆ ಮಾಡಿ. ನೆಟ್ವರ್ಕ್ ಥ್ಯಾಂಕ್ ಯು. ಕನೆಕ್ಟ್ ಆಗ್ತಾ ಇಲ್ಲ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಈಗ ಸಿಂಧನೂರಿನಿಂದ ಕಾರ್ಯ ಮಾಡ್ತಿದ್ದೆ. ಸರಿ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳ್ಬೇಕಾಯ್ತು ರೀ. ಸರಿ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಇಲ್ರಿ, ನಾವು ನಂಬರ್ ಹೇಳ್ತೀವಿ. ಪ್ರಶ್ನೆ ಶಾಸ್ತ್ರ ಕೊಟ್ಟು ಓಕೆ ಓಕೆ, ಪ್ರಶ್ನಾಶಾಸ್ತ್ರ 1 ರಿಂದ 249 ಒಂದು ಸಂಖ್ಯೆ ಹೇಳಿ. 249 249. ಸರಿ, ಏನು ಪ್ರಶ್ನೆ ಇದೆ ಕೇಳಿ ಸರ್. ನಮಗೆ ಸಮಾಧಾನ ಇಲ್ಲಂಗೆ ಆಯ್ತು. ಸಾಲ ಒಂದು ಆಗಿಬಿಡತ್ರಿ, ಓಟು ಮನ್ಯಾಗ ನಿಂದ್ರಾಗ ಅವತ್ತು ಅಷ್ಟು ಹಿಂಗೆ ಆಗ್ಬಿಡತ್ರಿ. ಸ್ಪಷ್ಟವಾಗಿ ಕೇಳಿ, ಅದೇನು ಪ್ರಶ್ನೆ ಕೇಳ್ತಾ ಇದ್ರು, ಏನೋ ಸಮಾಧಾನ ಇಲ್ಲ ಅಂತಂದರೆ? ಸಾಲ ಆಗಿಬಿಡತ್ರಿ, ಭಾಳ ಸಾಲ ಆಗ್ಬಿಡತ್ರಿ. ಸಾಲವನ್ನು ನೋಡ್ತಕ್ಕಂಥ ಒಂದು ಕ್ರಮ ನೋಡೋಣ. 6ನೇ ಕಸ್ಪು ನೋಡಬೇಕು. 6ನೇ ಕಸ್ಪಲ್ಲಿ ಸಾಲದ ವಿಚಾರದ ಬಗ್ಗೆ ಹೇಳುತ್ತೆ. ಸಾಲ 12ನೇ ಮನೆ ಬರ್ತಾ ಇದೆ ಕಾಂಬಿನೇಷನಲ್ಲಿ. ಈ 12ನೇ ಮನೆ ಕಾಂಬಿನೇಷನಲ್ಲಿ ಸ್ವಲ್ಪ 6 ಅಂತ ಬಂದಾಗ ಇದು ನಿಮಗೆ ಸಾಲ ತೀರೋದು ಭಾಳ ಕಷ್ಟ, ತುಂಬಾ ಟಫಾಗಿ ತೋರಿಸ್ತಾ ಇದೆ. ಯಾವುದಾದ್ರು ಮಾರೋದಂಥದ್ದು, ಭೂಮಿ ವ್ಯಾಪಾರ, ಭೂಮಿ ಮಾರಿ ನಿಮ್ಮ ಸಾಲ ತೀರಿಸ್ಕೋಬೇಕು, ಅಥವಾ ಯಾವುದಾದ್ರು ಮಾರಿ ತೀರಿಸ್ಕೋಬೇಕು, ಇಲ್ಲಾಂದರೆ ಭಾಳ ಕಷ್ಟ. 3 ಕೂಡ ರೆಟ್ರೋಗ್ರೇಡ್ ಬಂದಿದೆ. ರೆಟ್ರೋಗ್ರೇಡ್ ಬಂದರೆ ಬಹಳ ಕಷ್ಟ, ವೆರಿ ಡಿಫಿಕಲ್ಟ್. ಸೊ ಎಳ್ಳೆಣ್ಣೆಯನ್ನು ದಾನ ಮಾಡಿ, ಹಾಗೇ ಒಂದು ಬೂದಿ ಬಣ್ಣದ ಕರ್ಚೀಫ್ ಇಟ್ಕೊಳ್ಳಿ, ಗಣಪತಿಯ ಮಂತ್ರವನ್ನು ಯಥೇಚ್ಛವಾಗಿ ಹೇಳಿ, ಓಂ ಗಂ ಗಣಪತೇ ನಮಃ ಇಷ್ಟು ಮಾಡಿ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ನಮಸ್ಕಾರ ಮೇಡಮ್. ಹಲೋ. ಹಲೋ ಸರ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾನು ಕೋಲಾರ ಜಿಲ್ಲೆ ಮಾಲೂರಿಂದ ಕರೆ ಮಾಡ್ತಾ ಇದ್ದೀವಿ ಮೇಡಮ್. ಸರಿ, ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 17/11 ಹಾಂ, 1979. ಸರಿ, ಓಕೆ. ಹುಟ್ಟಿದ ಸಮಯ ಗೊತ್ತಿಲ್ಲ ಮ್ಯಾಮ್, ಮಧ್ಯಾಹ್ನ 2:30 ಮೇಡಮ್. 2:30. ಹೌದು ಮೇಡಮ್. ಗೊತ್ತಿಲ್ಲ ಅಂತ 2:30, ಅದೆಂಗದು ಗೊತ್ತಿಲ್ಲ 2:30? 2:30 ಮೇಲೆ ಅಂತ ಮಧ್ಯಾಹ್ನ. ಹುಟ್ಟಿದ ಸ್ಥಳ ಮೇಡಮ್? ಹುಟ್ಟಿದ ಸ್ಥಳ ಯಾವುದು, ಊರು? ಊರು ನಮ್ದು ಬಂಗಾರಪೇಟೆ, ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ದಾಸರಸಳ್ಳಿ ಅಂತ ಮೇಡಮ್. ಸರಿ, ಓಕೆ. ಏನು ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ಮೇಡಮ್, ನಮ್ದು ಸ್ವಲ್ಪ ಸಾಲಲಾಗಿದ್ದೀವಿ. ಒಂದು ಅಂಗಡಿ ಇದೆ, ತರಕಾರಿ ಅಂಗಡಿ ನಡೆಸ್ತಾ ಇದೀವಿ. ಹಲೋ, ಮಾತಾಡಿ ಸರ್, ಮಾತಾಡಿ. ಅಂಗಡಿ ಇದೆ, ತರಕಾರಿ ಅಂಗಡಿ, ಅದು ಸ್ವಲ್ಪ ಬಿಸ್ನೆಸ್ ಕಮ್ಮಿ ಆಗ್ತಾ ಇದೆ. ಸರಿ, ನೀವು ಕೇಳ್ತಕ್ಕಂಥ ರಾಶಿ ತುಲಾ ರಾಶಿ, ಚಿತ್ತಾ ನಕ್ಷತ್ರ 3ನೇ ಪಾದ. ಹೌದು ಸರ್. ಈ ಒಂದು ಬಿಸ್ನೆಸ್ಸಲ್ಲಿ 8ನೇ ಮನೆ ಬಂದಾಗ, ಸ್ವಲ್ಪ ಶನಿಯ ನಕ್ಷತ್ರದಲ್ಲಿ 8 ಅಂತ ಬಂದಾಗ ವ್ಯಾಪಾರ ಕಮ್ಮಿನೇ. 8ಕ್ಕೆ ನಾವು ದಾನ ಮಾಡಬೇಕು. ಹಾಗೆ 6, 10 ಸ್ವಲ್ಪ ಜೀವನಕ್ಕೇನು ತೊಂದರೆ ಇಲ್ಲ, ಆದರೆ ಸ್ವಲ್ಪ ನಮಗೆ ಏನಾದ್ರು ಬೇಕು, ಸುಲಭವಾಗಿ ತೊಗೋಬೇಕು ಅನ್ನೋದು ತುಂಬ ಕಷ್ಟವಾಗಿರ್ತಕ್ಕಂಥದ್ದು. 2 ವಿಚಾರ ಇಲ್ಲಿ. 8, 6 ಬರ್ತಕ್ಕಂಥ ಗ್ರಹ ಸೂರ್ಯ. ಪ್ರತಿ ಭಾನುವಾರ ಗೋಧಿಯನ್ನು ದಾನ ಮಾಡಿ. 6, 1, 10 ಕಾಂಬಿನೇಷನ್ ಬರ್ತಕ್ಕಂಥದ್ದು ಗುರು ಆಗಿರೋದ್ರಿಂದ 5 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಹಳದಿ ಕಲರ್ ದಾರ ಕಟ್ಕೊಳ್ಳಿ, ಓಂ ಬ್ರಹ್ಮಸ್ಪತಿ ನಮಃ ಅಂತ ಹೇಳ್ತಾನೆ ವ್ಯಾಪಾರ ಮಾಡಿ. ಆಲ್ಮೋಸ್ಟ್ ನಿಮಗೆ ಒಂದು 3 ರಿಂದ 4 ತಿಂಗಳೊಳಗಡೆ ಕಂಪ್ಲೀಟ್ಲಿ ಚೇಂಜ್ ಓವರ್ ಕಾಣಿಸುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರುಜಿ, ಈಗ ಹಾಗಿದ್ರೆ ದಾನ ಮಾಡೋದ್ರಿಂದ ಅವ್ರು ಏನು ಸಮಸ್ಯೆ ಹೇಳ್ಕೊಡ್ತಾರೆ, ಅದರಿಂದ ಪರಿಹಾರ ಆಗುತ್ತೆ ಅಂತನಾ? ಹೌದು, ಕಮ್ಮಿ ಆಗುತ್ತೆ ಓಕೆ. ಸಮಸ್ಯೆ. ಇವತ್ತು ನಮ್ಮ ಈ ಉಚಿತ ತರಗತಿ 27ನೇ ತಾರೀಕು ಭಾನುವಾರ ರಾತ್ರಿ 8:00ವರೆಗೆ. ಓಕೆ. 27ನೇ ತಾರೀಕು ಭಾನುವಾರ
ರಾತ್ರಿ 8:30. ಯಾರ್ಯಾರು ನಮ್ಮ ಕ್ಲಾಸಸ್ ಸೇರ್ಕೊಳ್ತೀರಾ 6,999 ನಮ್ಮ ಫೀಸು. ನಿಮಗೇನೋ ಡೌಟ್ ಇದ್ದರೆ 6,999 ಡೌಟ್ ಇದ್ದರೆ ನೀವು ಫಸ್ಟು ನಾನೇ ಮಾಡ್ತಕ್ಕಂಥ ಪಾಠಕ್ಕೆ ಫಸ್ಟ್ ಸೇರ್ಕೊಳ್ಳಿ. ಭಾನುವಾರ 8:30 ಇರ್ತಕ್ಕಂಥದ್ದು. 27ನೇ ತಾರೀಕು ಭಾನುವಾರ 8:30 ಸಂಜೆ. ಮೇಲೆ ಇರ್ತಕ್ಕಂಥ ಸಂಖ್ಯೆಗಳನ್ನು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಗ್ರೂಪ್ಗೆ ಸೇರಿಸಿ ಅಂತ ಹೇಳಿ. ವಾಟ್ಸಪ್ ಗ್ರೂಪ್ಗೆ ಸೇರಿಸಿ ಅಂತ ಹೇಳಿ ನೀವು ತಿಳ್ಕೊಬೋದು ಎಷ್ಟು ಸುಲಭವಾಗಿದೆ ಜ್ಯೋತಿಷ್ಯ. ಈಗ ಯಾವ್ಯಾವ ಥರ ಫಲ ಬೇಕು ಅಂತ ಹೇಳಿ ಇಲ್ಲಿ ಒಂದು ಕಾಲ್ ಮಾಡಿ ತಿಳ್ಕೊಂಡ್ರು. ನಾಳೆ ಇನ್ನೊಂದು ಸಮಸ್ಯೆ ಬರುತ್ತೆ, ಅವಾಗ ಏನು ಮಾಡ್ತಾರೆ? ಕಾಲ್ ಸಿಗುತ್ತಾ? ನೀವೇ ಕಲ್ತ್ರೆ ಅನೇಕ ಪರಿಹಾರಗಳನ್ನು ತಿಳ್ಕೊಂಡು ಅದರೊಳಗಡೆ ಆಗುತ್ತೋ ಇಲ್ವೋ ಅನ್ನೋ ಒಂದು ವಿಚಾರಗಳನ್ನು ಕೂಡ ಆಲಿಸ್ಬೋದು. ಇಷ್ಟು ವಿಚಾರ. ಕಾಲರ್ ಇದ್ದಾರೆ ಗುರುಜಿ, ಒಬ್ರು ಮಾತಾಡೋಣ. ಹಲೋ ಹಲೋ, ನಮಸ್ಕಾರ ಮೇಡಮ್. ಸರ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಬೆಂಗಳೂರಿಂದ ಮನಸ್ವಾಡಿಯಿಂದ ಶ್ರೀಧರ್ ಅಂತ. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 29 ಸೆಪ್ಟೆಂಬರ್ 1959. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಹುಟ್ಟಿದ ಸಮಯ? 29 ಸೆಪ್ಟೆಂಬರ್ 1959. ಸರಿ, ಆಯ್ತು. ಹುಟ್ಟಿದ ಸಮಯ? ರಾತ್ರಿ 10:20. ಓಕೆ. ಹುಟ್ಟಿದ ಊರು? ಬೆಂಗಳೂರು. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ ಸರ್, ಗುರುಜಿ ಇದ್ದಾರೆ, ಮಾತಾಡಿ. ಮೇಡಮ್, ನಮ್ಮೊಂದು ಮನೆ ಮಾರಾಟದಿದೆ, ಮತ್ತೆ ಎಲ್ಲೋ ಸ್ವಲ್ಪ ಹಣಕಾಸಲ್ಲಿ ಸ್ವಲ್ಪ ಸ್ನೇಹಿತರಿಂದ ಒಂದು ಮೋಸ ಆಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ. ಅದರಿಂದ ಮನೆ ಮಾರಾಟ ಮುಖ್ಯ. ಏನೆಲ್ಲ ಕನ್ಫ್ಯೂಸ್ ಮಾಡೋ ಕ್ವಶನ್ ಕೇಳಿದ್ರು, ಏನು ಅರ್ಥ ಆಗಲಿಲ್ಲ. ಮನೆ ಆಕ್ಚುಲಿ ಅಲ್ಲ, ಒಂದು ಹೇಳ್ತೀನಿ. ಒಂದು ಮನೆ ಮಾರಾಟಕ್ಕೆ ಇಟ್ಕೊಂಡಿದ್ದೀನಿ. ಓಕೆ. ಅದೊಂದು ಆಗ್ಬೇಕಾಗಿತ್ತು, ಅದು ಯಾಕೋ ಮುಂದೆ ಹೊರಿತಾನೆ ಇಲ್ಲ. ಇನ್ನೊಂದು ಏನಂದ್ರೆ, ಈ ಮನೆ ಕಟ್ಟಬೇಕಾದ್ರೆ ನನ್ನ ಸ್ನೇಹಿತರಿಂದ ಸ್ವಲ್ಪ ದುಡ್ಡು ತಗೊಂಡೆ, ಅವ್ರಿಗೆ ಲೆಕ್ಕ ಕೊಡು ಕೊಡಲ್ಲ, ಸುಮ್ಮನೆ ಇಷ್ಟು ಕೊಡು ಅಂತ. ಅದ್ರ ಬಗ್ಗೆ ತಿಳ್ಕೊಬೇಕಾಯ್ತು. ಎರಡು ಹೇಳೋಕ್ಕಾಗಲ್ಲ, ಒಂದು ಹೇಳ್ತೀನಿ ಅಷ್ಟೇ. ಆಯ್ತು, ಪರವಾಗಿಲ್ಲ. ಯಾವ್ದು ಒಂದು 6,999 ಬಂದು ಕಲೀರಿ ಜ್ಯೋತಿಷ್ಯ. ಇನ್ನು ನೀಟಾಗಿ ಯಾರ ಹತ್ರ ಹೋಗ್ಬೇಕಾದ್ರೆ 10 ಸತಿ ಪ್ರಶ್ನೆಶಾಸ್ತ್ರ ಹಾಕೊಂಡು ಹೋಗಿ. ಅಲ್ಲಿ ದುಡ್ಡು ಕೊಡ್ತಾರೆ. ಈ ಜ್ಯೋತಿಷಕ್ಕೆ ದುಡ್ಡು ಕೊಡ್ರು ಅಂತಂದರೆ ಅದೇನೋ ಕೊತ್ತಂಬರಿ ಸೊಪ್ಪು ಕತ್ತಂಗೆ ಆಡ್ತಾರೆ ಜನ. ಇಲ್ಲಿ ಸೇಲ್ ಆಫ್ ಪ್ರಾಪರ್ಟಿ ಇಲ್ಲ ಸರ್. ನಿಮ್ಮ ಜಾತಕದಲ್ಲಿ ಸೇಲ್ ಆಫ್ ಪ್ರಾಪರ್ಟಿ ತೋರಿಸ್ತಾ ಇಲ್ಲ. ದಶಾ ಮತ್ತು ಭುಕ್ತಿಯಲ್ಲಿ ವೆರಿ ಬ್ಯಾಡ್ ಇನ್ ಪ್ರಾಪರ್ಟಿ ಆರ್ ವೆಹಿಕಲ್ ಅಂತ ತೋರಿಸ್ತಾರೆ. ಅದಕ್ಕೆ ಹೇಳೋದು, ಜ್ಯೋತಿಷ್ಯ ನಂಬಿ 6,999ಕ್ಕೆ ದಕ್ಷಿಣೆ, ಗುರುದಕ್ಷಿಣೆ ಅಂತ ಕೊಟ್ಟು ಕಲೀರಿ. ಇದು ಕರೆಕ್ಟಾಗಿ ಬರುತ್ತೆ ಅವಾಗ, ಕ್ಲೀನಾಗಿ. ಯಾವಾಗ ಆಗುತ್ತೆ ಅಂತ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲೂ ನೋಡಿ, ಅಂತರ್ಭುಕ್ತಿಲೂ ಸೇಲ್ ಆಫ್ ಪ್ರಾಪರ್ಟಿ ಮೈನಸ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇಲ್ಲಿ ಬಂದಾಗ ಇಲ್ಲಿ ಸ್ವಲ್ಪ ಮೋಸ ಹೋಗೋ ಕಾಂಬಿನೇಷನು ಇದೆ, ಪ್ರಾಬ್ಲಮ್ ಟೈಮು ಇದೆ, ಸೇಲು ಇದೆ, ಎರಡೂ ಇದೆ. ಹುಷಾರಾಗಿ ನೋಡಿ ಮಾಡಬೇಕು. ಯಾವಾಗ ಅದು ನಮಗೆ ನೆಕ್ಸ್ಟ್ ಬರ್ತಕ್ಕಂಥ ಶುಕ್ರನ ಕಾಂಬಿನೇಷನ್ ಯಾವಾಗ ಬರುತ್ತೆ ಅಂತ ನೋಡೋಣ. ಈಗ 19 ಜುಪಿಟರ್ ನಡೀತಾ ಇದೆ. ಜುಪಿಟರ್ಲಿ 2026 ಸೆಪ್ಟೆಂಬರ್. ಶುಕ್ರ ಆಗಸ್ಟಿಂದ ಡಿಸೆಂಬರ್ ಸೇಲ್ ಆಗುತ್ತೆ. 20 ಆಗಸ್ಟ್ ಮುಗಿಬೇಕು, ಮುಂದಿನ ತಿಂಗಳು ಮುಗಿಬೇಕು. ಅದಾದ ನಂತರ ಡಿಸೆಂಬರ್ ಒಳಗಡೆ ನಿಮಗೆ ಸೇಲ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಅಲ್ಲೂ ಕೂಡ ಯಾರ ಹತ್ರ ಆದರೂ ಮೋಸ ಹೋಗ್ತೀರಾ, ಹುಷಾರಾಗಿರಿ. 10 ಸತಿ ಅಗ್ರಿಮೆಂಟ್ ನೋಡ್ಕೊಳ್ಳಿ, ಅಡ್ವಾನ್ಸ್ ಕೊಡಲಿ. ಮುಂಚೆ ಎಲ್ಲ ಮುಂದಕ್ಕೆ ಹೋಗ್ಬಿಡ್ಬೇಡಿ. ಇನ್ನೊಂದು ಯಾರೋ ನಿಮ್ಮ ಫ್ರೆಂಡ್ ಅದೇನೋ ದುಡ್ಡು ಹೇಳ್ತಾ, ಅದು ನಿಮಗೂ ಅವ್ರಿಗೂ ವಿಚಾರ. ಪ್ರಶ್ನಾಶಾಸ್ತ್ರದ ಹಾಕಲ್ಲ. ಒಳ್ಳೆಯದಾಗಲಿ. ನಮಸ್ಕಾರ. ಇನ್ನು ಗುರುಜಿ ಅವರಿಂದ ಆಗಸ್ಟ್ 11ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ. 15 ದಿನಗಳ ಕಾಲ ಈ ಕ್ಲಾಸಸ್ ನಡೆಯುತ್ತೆ. ನೀವು ಮನೆಯಲ್ಲೇ ಕೂತು ಕಲಿಬೋದಾಗಿದೆ. ವಯೋಮಿತಿ ಅನ್ನೋದಿಲ್ಲ. ನೀವು ಯಾವ ಕೆಲಸ ಕೂಡ ಮಾಡ್ತಾ ಇರ್ಬೋದಾಗಿರ್ಬೋದು. ವಿದ್ಯಾರ್ಹತೆ ಅನ್ನೋದು ಕೂಡ ನೀವು ಸ್ವಲ್ಪ ಮಟ್ಟಿಗೆ ಓದಿದ್ರು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ನ ಅಟೆಂಡ್ ಮಾಡಿ ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೋದು. ನೀವು ಒಬ್ಬರು ಕಲಿಯೋದ್ರಿಂದ ಇಡೀ ನಿಮ್ಮ ಕುಟುಂಬಕ್ಕೂ ಕೂಡ ಸಹಾಯ ಆಗುತ್ತೆ. ಇನ್ನು ಹೆಚ್ಚಾಗಿ ಹೇಳಬೇಕು ಅಂದರೆ, ನೀವು ಕುಟುಂಬ ಸಮೇತದಲ್ಲೇ ಕೂತು ಕೂಡ ಝೂಮ್ ಲಿಂಕ್ ಮೂಲಕ ಕ್ಲಾಸಸ್ನ ಕಲಿಬೋದಾಗಿದೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ.
ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಿಮಗೆ ಸಾಕಷ್ಟು ಪ್ರಶ್ನೆ ಇರುತ್ತೆ, ಕ್ಲಾಸಸ್ಸಿಗೆ ಜಾಯಿನ್ ಆದರೆ ನಮಗೆ ಏನು ಉಪಯೋಗ ಆಗುತ್ತೆ, ಏನು 6,999 ರೂಪಾಯಿ ಕೊಡ್ತೀವಿ, ಅದರಿಂದ ನಮಗೆ ಏನಾದರೂ ಉಪಯೋಗ ಆಗುತ್ತಾ, ಈ ರೀತಿಯಲ್ಲಿ ಸಾಕಷ್ಟು ಪ್ರಶ್ನೆಗಳಿರುತ್ತೆ ನಿಮಗೆ. ಹಾಗಾಗಿ ಈ ಫ್ರೀ ಕ್ಲಾಸಸ್ನ ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಸ್ವತಃ ಗುರುಜಿ ಅವರೇ ಆ ಕ್ಲಾಸಸ್ನ ತಗೊಳ್ತಾರೆ. ಸೊ ನಿಮಗೆ ಇನ್ನೂ ಸಂಕ್ಷಿಪ್ತವಾಗಿ ಕೂಡ ಹೇಳ್ತಾರೆ. ಸೊ ಏನು 15 ದಿನದಲ್ಲಿ ನೀವು ಯಾವುದೆಲ್ಲ ಕ್ಲಾಸಸ್ನ, ಏನೆಲ್ಲ ಸಬ್ಜೆಕ್ಟ್ಸ್ಗಳನ್ನ ಕಲಿತೀರಾ, ಯಾವ ವಿಚಾರದ ಬಗ್ಗೆ ನೀವು ತಿಳ್ಕೊತೀರಾ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾಳೆ ನಿಮಗೆ ಕ್ಲಾಸ್, ನಾಳೆ ಅಂದರೆ ಭಾನುವಾರ ನಡೆಯೋ 27ನೇ ತಾರೀಕು ನಡೆಯೋ ಫ್ರೀ ಕ್ಲಾಸಸ್ಸಲ್ಲಿ ಆ ವಿಚಾರದ ಬಗ್ಗೆ ಹೇಳ್ತಾರೆ. ಹಾಗೆ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು, ವಿದ್ಯೆ, ಉದ್ಯೋಗ, ಆಸ್ತಿ ವಿಚಾರ, ಮದುವೆ ವಿಚಾರ, ಈ ರೀತಿ ಯಾವುದೇ ಸಮಸ್ಯೆಗೂ ಕೂಡ ನೀವು ನಿಖರವಾದ ಮಾಹಿತಿಯನ್ನು, ಪರಿಹಾರವನ್ನು ತಿಳ್ಕೊಬೋದು. ನಿಮ್ಮ ಸಮಸ್ಯೆಗೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತ ನಿಮಗೊಂದು ಉತ್ತರ ಸಿಗುತ್ತೆ. ಸದ್ಯಕ್ಕೆ ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಸುರ್ಪುರ್ ಅಂತ ಹೇಳ್ರಿ, ಯಾದಗಿರಿ ಡಿಸ್ಟ್ರಿಕ್ಟ್ ಸುರ್ಪುರ್ ರೀ. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಇದೆ ರೀ, 30/7/1974. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 9:55. ಹುಟ್ಟಿದ ಊರು? ಸುರ್ಪೂರು, ತುಮಕೂರು. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ಅದೇ ರೀ. ನಮಸ್ಕಾರ ಗುರು. ಜ್ಯೋತಿಷ್ಯ ಕಲ್ತಿದ್ದೀರಾ ನೀವು? ಇಲ್ಲ ರೀ. ಯಾಕೆ ಪಬ್ಲಿಕ್ ಅವರು 6,999ರಲ್ಲಿ ಜ್ಯೋತಿಷ್ಯ ಹೇಳ್ಕೊಡ್ತಾರೆ, ಕರ್ನಾಟಕದಲ್ಲಿ ಯಾವ ಮಾಧ್ಯಮದಲ್ಲೂ ಹೇಳ್ಕೊಡಲ್ಲ, ನೀವು ಹೇಳ್ಕೊಡ್ತಾ ಇದ್ದೀರಾ? ಆ ಒಂದು ಬುದ್ಧಿ ನಿಮಗಿಲ್ವಾ ಸರ್? ನಿಮ್ಗೆ ಆಲ್ಮೋಸ್ಟ್ 50 ವರ್ಷ ಆಗಿದೆ ಅಲ್ವಾ? ಅದನ್ನು ಕೇಳುವಂಥ ಮನಸ್ಥಿತಿ ಇಲ್ವಾ? ಅಲ್ಲ, ಯಾಕಂದ್ರೆ ನಾನು ಪಬ್ಲಿಕ್ ಒಪಿನಿಯನ್ ತಗೋಬೇಕು. ಯಾಕಂದ್ರೆ ನಾವು 6,999ರಲ್ಲಿ ಜ್ಯೋತಿಷ್ಯನೇ ಹೇಳ್ಕೊಡ್ತಾ ಇದ್ದೀವಿ. ಅದ್ರದ್ದೊಂದು ಎಕ್ಸೈಟ್ಮೆಂಟು, ಆಸೆ, ಅಭಿಲಾಷೆ ಅದು ಬರಲ್ವಾ ಸರ್? ಅಥವಾ ಎಲ್ಲ ಸ್ವಾರ್ಥಗಳಾಗ್ಬಿಟ್ಟಿದ್ದೀರಾ? ಯಾವ ಥರ ಅಂತ ಅರ್ಥ ಆಗ್ತಾ ಇಲ್ಲ. ಅಥವಾ ನಿಮ್ದು ಕೇಳ್ಕೊಂಡು ನಮ್ಮ ಹಿಂದೂ ಧರ್ಮ ಹಾಳಾಗಿರೋದೇ ಇದರಿಂದ ಅಂತ ಅನ್ಸುತ್ತೆ. ಎಲ್ಲ ಸ್ವಾರ್ಥಿಗಳು ಅನ್ಸುತ್ತೆ, ನಿಮ್ಮಂಥವ್ರು ಬೆಳೆಸಿರ್ತಕ್ಕಂಥ ಒಂದು ವಿಚಾರ ಅನ್ಸುತ್ತೆ. ಯಾಕೆ ನಮ್ಮದು ನಿಮ್ಮದು ಒಂದೇ ವಯಸ್ಸು, ನಿಮ್ಮ ಆಲೋಚನೆ ಇನ್ನೂ ಒಂದು 70 ವರ್ಷದ ಥರ ಇದ್ದರೂ ಎಲ್ಲ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಕಲಿಸ್ತಾ ಇದ್ದೀರಾ. ಆ ಒಂದು 2 ಒಳ್ಳೆ ಮಾತೇ ಇಲ್ವಲ್ಲ ನಿಮ್ಮಲ್ಲಿ, ಏನು ವಿಚಾರ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಕಾಲ್ ಮಾಡೋರೆಲ್ಲ ಅವ್ರದ್ದು ಕೇಳ್ಕೊಂಡ್ರ ಹೋದ್ರ, ಅವ್ರು ಫ್ರೀ ಕೇಳ್ಕೊಂಡ್ರ. ಅದಕ್ಕೆ ನಮ್ಮ ಇದರಲ್ಲಿ ಚಾನಲಲ್ಲಿ ಗುರೂಜಿ ಜೋರಾಗಿ ಮಾತಾಡ್ತಾರೆ ಅಂತಾರೆ. ಈ ಫ್ರೀ ಗಿರಾಕಿಗಳಿಗೆಲ್ಲ ನಾವು ಜೋರು ಮಾಡ್ದೆಲ್ಲ ಇರೋಕ್ಕಾಗತ್ತಾ ಅಲ್ವಾ? ಇಲ್ಲಿ ಪ್ರೊಡಕ್ಷನ್ ಅವರು ಇವರು ಎಲ್ಲ ಮಾತಾಡ್ತಾರೆ. ಎಷ್ಟು ಸೌಮ್ಯವಾಗಿ ಇದ್ದರೂ ಕೂಡ ಈ ಫ್ರೀಯಾಗಿ ಕೇಳ್ಕೊಂಡು ಮುಲಾಜಿಲ್ಲದೆ, ಬೆಲೆ ಇಲ್ಲದೆ ಮಾಡ್ತಕ್ಕಂಥ ಈ ಜನಗಳಿಗೆ ನಾವು ಫ್ರೀ ಹೇಳ್ಕೊಳ್ಳೋ ಬದಲು ಯಾವ್ದಾದ್ರು ವಿಚಾರ ಹೇಳ್ಕೊಂಡು ಹೋಗೋದು ಒಳ್ಳೇದು ಅನಿಸುತ್ತಲ್ವ? ಅವ್ರಿಗೆ ತಿಳ್ಕೊಂಡು ಚೆನ್ನಾಗಿದೆ ಇದು, ನಾನು ಬಂದು ಕಲಿತೀನಿ ಅನ್ನೋ ಒಂದು ಆಸಕ್ತಿನೇ ತೋರಿಸಲ್ಲ. ಅವ್ರು ತಿಳ್ಕೊಂಡ್ರೆ ಅವ್ರು ಯಾರೋ ಒಬ್ಬರು ಮನೆ ಮಾರ್ತಾಯಿದ್ದಾರೆ ಅಂತ ಹೇಳ್ತಾರೆ, ಎಷ್ಟೋ ದುಡ್ಡು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅವರೂ ಹಂಗೇನೆ, ಯಾವನಿಗೋ ದುಡ್ಡು ಕೊಟ್ಬಿಟ್ಟು ಅವ್ನು ಎಷ್ಟು ದುಡ್ಡು ಹೇಳ್ತಾವೆ ಅಂತ ಅಲ್ಲಿ ಕೇಳ್ತಾರೆ. ಎಲ್ಲ ಈ ಥರ ಯಾಕಾಗಿದ್ದಾರೆ ಅಂದರೆ ಈ ಕಾಂಪೌಂಡ್ರವರಿಂದನೇ ಆಗಿರೋದು ಅಂತ ಮೂಲ ಮೊದಲನೇದು. ಈ ಕಾಂಪೌಂಡ್ರವರು 50 ರೂಪಾಯಿ 100 ರೂಪಾಯಿಗೆ ಆ ದೋಷ ಈ ದೋಷ ಹೇಳಿ, ಇಲ್ಲೂ ನಾನು ಕಲ್ತ್ರೆ ಏನು ದೋಷ ಹೇಳ್ತಾರೋ, ಏನು ಭಯನೋ. ಈ ರೀತಿ ಆದರೆ ನಮ್ಮ ಧರ್ಮನ ಉಳಿಸೋದು ಒಬ್ಬರು ಇರಲ್ಲ, ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಸುಮ್ಮನೆ ದೇವಸ್ಥಾನಕ್ಕೆ ಓಡೋದ್ವಿ ಬಂದ್ವಿ, ಆ ದೇವಸ್ಥಾನಗಳೆಲ್ಲ ಮುಚ್ಚೋಗ್ತಾ ಇದ್ದಾವೆ ಬೇರೆ ಬೇರೆ ಕಾರಣಗಳಿಂದ. ಬೇರೆಯವ್ರು ಬಂದು ಎಲ್ಲ ಕಬಳಿಸ್ತಾ ಇದ್ದಾರೆ. ಎಲ್ಲರಿಗೂ ನಿಮಗೆಲ್ಲ ಗೊತ್ತಿದ್ರು ಕೂಡ ನಾವುಗಳೆಲ್ಲ ಸ್ವಾರ್ಥವಾಗಿ ನಮ್ಮ ಧರ್ಮನ ಉಳಿಸಿ ಬೆಳೆಸೋರೊಬ್ಬರು ಇದ್ದಾರೆ. ನಾವೆಲ್ಲ ಒಟ್ಟಾಗಿ ಸೇರೋಣ, ಜ್ಯೋತಿಷ್ಯನ ಉಳಿಸೋಣ, ಬೆಳೆಸೋಣ. ಇದರಿಂದ ಹಿಂದೂ ಸನಾತನ ಧರ್ಮನೂ ಇರುತ್ತೆ ಅನ್ನೋ ಕಾಳಜಿ ವಯಸ್ಸಾದವ್ರಿಗೂ ಇಲ್ಲ, ಯಂಗ್ಸ್ಟರ್ಸ್ಗೂ ಇಲ್ಲ, ನನಗೂ ಇದ್ದಿದ್ದು ಇಲ್ಲ. ಈಗ ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ. ನಿಮ್ಮದು ಕೇಳ್ಕೊಳಪ್ಪ, ನಿಮ್ದು ಹೇಳ್ತೀನಿ. ನಿಮ್ದು ಏನು ಸಮಸ್ಯೆ ಹೇಳ್ಬಿಡಪ್ಪ. ಇದಾರ ಹೋದ್ರ ಗೊತ್ತಿಲ್ಲ. ಸರ್, ಲೈನಲ್ಲಿ ಇದ್ದೀರಾ? ಹಲೋ ನಮಸ್ತೆ ಮೇಡಮ್, ಪ್ರಶ್ನಾಶಾಸ್ತ್ರಕ್ಕೆ ಇರಬೇಕಿತ್ತು. ಸರಿ, ಓಕೆ, ಬೇರೆ ಕಾಲರ್ ಇದ್ದಾರೆ. 1ರಿಂದ 249 ಒಂದು ಸಂಖ್ಯೆ ಹೇಳಿ ಸರ್. ಹಲೋ, ಕರೆ ಕಟ್ಟಾಗಿದೆ ಸರ್, ಕರೆ ಕಟ್ಟಾಗಿದೆ ಗುರುಜಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್. ಮೇಡಮ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಗೀತಾ ಅಂತ. ನಾನು ಮಗನ ಬಗ್ಗೆ ಕೇಳಬೇಕಿತ್ತು. ಸರಿ, ಓಕೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಮಗನ್ ಡೇಟ್ ಆಫ್ ಬರ್ತ್ 17/11/93. ಓಕೆ. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ರಾತ್ರಿ 10:20 ಮೇಡಮ್, ಬೆಂಗಳೂರು. ಓಕೆ. ಹುಟ್ಟಿದ ಊರು? ಬೆಂಗಳೂರೇ ಮೇಡಮ್. ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ಈ ನಡುವೆ ಅಷ್ಟು
ಅನ್ಯೋನ್ಯತೆ ಇಲ್ಲ, ತುಂಬಾ ಸಂಶಯ ಬರ್ತಾ ಇದೆ ಆ ಹುಡುಗಿಗೆ. ಆ ಆಫೀಸಲ್ಲಿ ಯಾರನ್ನ ಮಾತಾಡಿದ್ರು ಸಂಶಯ. ಅದಕ್ಕೆ ಮಾಡಿಲ್ಲ ಫಸ್ಟೇ ಅದೇನೋ ಗುಣಮಿಲ್ಲನ ಅಂತ ಬರುತ್ತಲ್ಲ, ಲವ್ ಮ್ಯಾರೇಜ್ ಗುರುಗಳೇ. ಲವ್ ಅಲ್ಲೂ ನೋಡ್ಬೇಕಲ್ವಾ ಗುಣ ಆಗುತ್ತೋ ಇಲ್ವಂತ, ಗುಣಮಿಲ್ಲನ ಗಣನೋ ಗುಣನೋ ಗಣಗಳು ನೋಡ್ತಾರೆ. ಹಾ ಗಣಗಳು ನೋಡ್ಲಿಲ್ವಾ ನೀವು? ಯಾರಿಗೂ ಜಾತಕದವ್ರು ತೋರಿಸಿಲ್ವಾ? ತೋರ್ಸಿದ್ವಿ ಗುರುಗಳೇ. ಯಾಕೋ ಡ್ರೈವರ್ಸ್ ವರ್ಗೂ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ನಮ್ಗೆ. ಆ ಹುಡುಗಿಗಂತೂ ಡಿವೋರ್ಸ್ವರೆಗೂ ಬರ್ತಾ ಇದೆ ಅಂತ, ಹಾಗಾಗಿ ತುಂಬಾ ಸಂಶಯ ಇದೆ ಆ ಹುಡುಗಿಗೆ. ಆಫೀಸಲ್ಲಿ ಯಾರು ಹುಡುಗಿ ಹತ್ರ ಇವನು ಮಾತಾಡಿದ್ರು ಮಾಡಿದ್ರು ಏನೇನೋ ಅರ್ಥಗಳು ಮಾಡ್ಕೊಂಡು ತುಂಬಾ ಗಲಾಟೆ ಮಾಡ್ತಾ ಇದ್ದಾಳೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಇದನ್ನು ಲವ್ ಮಾಡಿದ್ ನೀವ ಅವರ ಹುಡುಗ ನನ್ ಮಗ ಅಲ್ವಾ? ಅವರೇ ಡಿಸಿಷನ್ ತಗೋಬೇಕು. ಅವರೆಲ್ಲ ಅವ್ರೀಗ ಅವನು ನೀವು ಪ್ರಶ್ನೆ ನೀವು ಕೇಳ್ತಾರೆ, ಅವ್ರೆಲ್ಲಿದ್ದಾರೆ? ಆಫೀಸ್ಗೆ ಹೋಗಿದ್ದಾನೆ ಗುರುಗಳೇ. ಮತ್ತೆ ನೀವು ಕೇಳಿ ಏನು ಪ್ರಯೋಜನ? ಅವ್ರು ಕೇಳಿ ಅವ್ರು ಕರೆಕ್ಟಾಗಿ ಹೇಳ್ಬೇಕು ತಾನೆ. ಯಾಕಂದ್ರೆ ನಮ್ಗೆ ಇಲ್ಲಿ ಎಷ್ಟೊಂದು ವಿಚಾರಗಳು ಇಲ್ಲಿ ನಮಗೆ ಅರ್ಥ ಆಗುತ್ತೆ, ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ನಿಮ್ಮ ಹತ್ರ ಕೆಲವು ಡೈರೆಕ್ಟಾಗಿ ಈ ವಾಹಿನಿ ಮುಖಾಂತರ ಹೇಳೋಕ್ಕಾಗದೇ ಇರೋ ಸತ್ಯಗಳು ಇಲ್ಲಿ ಬೆಳಕಿಗೆ ಬಂದಿದೆ ಇಲ್ಲಿ ಕಾಂಬಿನೇಷನಲ್ಲಿ. ಹೌದಾ ಗುರುಗಳೇ? ಇದೆಲ್ಲ ಸುಮ್ಮನೆ ಅದೇನೋ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರಲ್ಲ, ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ನಾನು ಇದನ್ನು ವಾಹಿನಿಲಿ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ವೆರಿ ಮಚ್, ಬಾಯ್. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ. ಓಕೆ ಗುರುಜಿ, ಸದ್ಯಕ್ಕೆ ಕಾಲರ್ ಇಲ್ಲ, ಕನೆಕ್ಟ್ ಆಗಿಲ್ಲ. ಸೊ ಆಗುತ್ತೆ ಫ್ರೀ ಕಾಲ್ಸ್ ಅಲ್ವಾ, ತುಂಬಾ ಜನ ಬರ್ತಾರೆ. ಅಂದ್ರೆ ಯಾಕೆ ಅಂದ್ರೆ ಕೆಲವರಿಗೆ ಅನುಮಾನ ಏನಿರುತ್ತೆ ಅಂದ್ರೆ ಈ ಜ್ಯೋತಿಷ ಈಗ ಬೇರೆ ಪ್ರೋಗ್ರಾಮ್ಗಳೆಲ್ಲ ಎಲ್ಲೂ ಜ್ಯೋತಿಷ್ಯ ಹೇಳ್ಕೊಡಲ್ಲ, ಅಲ್ಲಿ ಕೇಳೋ ಅವಶ್ಯಕತೆನೂ ಇರಲ್ಲ, ಏನೂ ಇರಲ್ಲ, ಅವ್ರು ಕೇಳ್ಕೊಂಡು ಹೋದ್ರು. ಇದನ್ನ ನಾವು ಇಲ್ಲಿ ತೋರಿಸ್ತಾ ಇದೀವಿ. 65,000 ಜನ ಕಲ್ತಿದ್ದಾರೆ. ಆ ಕುತೂಹಲಕ್ಕಾರು ಕೇಳಬೇಕು, ಇದು ಏನು ವಿಚಾರ ಕಲಿಬೋದಾ ಅಂತ ಅನ್ನೋ ಒಂದು ಭರವಸೆ ತಗೋಬೇಕು. ಅಥವಾ ನಾನು ಫ್ರೀ ಕ್ಲಾಸಿಗೆ ಸೇರ್ತಾ ಇದ್ದೀನಿ ಅಂತಾರು ಹೇಳಬೇಕು, ಬಂದು ನೋಡಬೇಕು ಅಲ್ವಾ? ಇಷ್ಟು ವಿಚಾರನೂ ಇದ್ದಾಗ ಕೇಳೋರು ಇವತ್ತು ಜ್ಯೋತಿಷ್ಯಕ್ಕೆ ಬೆಲೆ ಕೊಡದೇ ಇರೋರು ಕಾಲ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನಿಸಿಕೆ ನನಗೆ. ಈ ಜ್ಯೋತಿಷ್ಯದ ಬಗ್ಗೆ ತಾತ್ಸಾರ ಇರ್ತದಲ್ಲ, ಸುಮ್ಮನೆ ಕೇಳೋದು, ಫ್ರೀ ಕೂತವರಲ್ಲಿ ಅವ್ರು ಹೇಳೋಕ್ಕೆ ಕೂತಿರೋದು, ನಾವು ಕೇಳೋಕ್ಕೆ ಇರೋದು, ನಾವು ಖಾಲಿ ಕೂತಿದ್ವಿ ಬೆಳಿಗ್ಗೆ ಅಂಥೇಳಿ ಮಾಡ್ತಕ್ಕಂಥದ್ದು ಒಂದು ಫೀಲ್ ಬರ್ತದೆ ನನಗೆ. ಆ ಫೀಲ್ ಬಂದಾಗ ನಂದು ಕೇಳ್ತಕ್ಕಂಥ ಒಂದು ವಿಚಾರ. ಯಾಕಂದರೆ ಪಾಪ ಇಲ್ಲಿ ನಾವು ವಾಹಿನಿಯವರು ಇಲ್ಲೆಲ್ಲ ಲೈಟ್ಸ್ ಹಾಕಿ ನೀವು ಕೂತ್ಕೊಂಡು ಸೀರಿಯಸ್ ಆಗಿ ಇಲ್ಲಿ ಹಿಂದ್ಗಡೆ ಎಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ. ಆ ಫ್ರೀ ಕೇಳೋರಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಇರಬೇಕು. ಪಾಪ ನಮಗೋಸ್ಕರ ಬೆಳಿಗ್ಗೆ ಎದ್ದು ಬಂದು ತಿಂಡಿ ತಿಂದ್ರೋ ಇಲ್ವೋ ಬಂದು ಕೂತ್ಕೊಂಡು ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇದೇನೋ ಒಂದು ಸೀರಿಯಸ್ ಮ್ಯಾಟ್ರ್ ಇರ್ತಕ್ಕಂಥದ್ದು, ಜೀವನಕ್ಕೋಸ್ಕರ ಬೇಕಾಗಿರ್ತಕ್ಕಂಥದ್ದು. ಕೇಳೋರು ಸೀರಿಯಸ್ ಫ್ರೀನೇ ಕೇಳ್ಕೊಳ್ಳಿ ಫಸ್ಟು, ಆದರೆ ಅದಕ್ಕೆ ಒಂದು ಅರ್ಥ, ಅದಕ್ಕೊಂದು ತೂಕ ಇರಬೇಕು. ಇನ್ನೂ ಏನೋ ಫ್ರೀಯಾಗಿ ಬಂದವರೇ ಅವ್ರಿಗೂ ಫ್ರೀ ಕಾಲು, ಯಾಕಂದರೆ ಇವತ್ತು ಔಟ್ ಗೋಯಿಂಗ್ ಫ್ರೀ ಇರ್ತದೆ ಏನೋ ಗೊತ್ತಿಲ್ಲ, ಹಂಗಿರ್ತಕ್ಕಂಥ ತೋರಿಸುತ್ತೆ. ಇದು ನಮ್ಮ ಯಾವುದೋ ಅದಕ್ಕೆ ಫ್ರೀ ಕೊಟ್ಟಾಗ ಜಾಸ್ತಿ ಓಟ್ ಹಾಕ್ತಾರೆ ಅನ್ಸುತ್ತಲ್ಲ. ಬೇರೆ ಇನ್ಫ್ರಾಸ್ಟ್ರಕ್ಚರ್ ಇರೋಲ್ಲ, ಈ ಫ್ರೀ ಕೊಟ್ಟಾಗೆಲ್ಲ ಓಟ್ ಹಾಕಿದಿರಲ್ಲ, ಅದು ಫ್ರೀ ಇದು ಫ್ರೀ ಇದು ಫ್ರೀ ಅಂತ ಆ ರೀತಿ ಓಟ್ ಹಾಕ್ಬಿಡ್ತಾರೆ. ಆಮೇಲೆ ಯಾವುದೂ ವ್ಯವಸ್ಥೆ ಇಲ್ಲದಾಗ ಅವ್ಯವಸ್ಥೆ ಆಗ್ತಕ್ಕಂಥದ್ದು ಇದರಲ್ಲೇ ಕಂಡು ಬರುತ್ತೆ. ಮುಂದಿನ ಕರೆ ಇದ್ರೆ ಹೋಗೋಣ. ಸರಿ ಗುರುಜಿ, ಇವತ್ತಿನ ಕಾರ್ಯಕ್ರಮನೇ ಓಕೆ ಮುಗಿದೇ ಹೋಯ್ತು. ಸೊ ಯಾರು ಕಾಲ್ ಮಾಡ್ತಾರೆ ನೆಕ್ಸ್ಟು ಸ್ವಲ್ಪ ಆಲೋಚನೆ ಮಾಡಿ ಯಾವ ಕಾರ್ಯಕ್ರಮ ಇದು ಜ್ಯೋತಿಷ್ಯ ಕಲಿಯೋ ಕಾರ್ಯಕ್ರಮ. ಕರೆ ಮಾಡೋರು ಆಲೋಚನೆ ಮಾಡಿ ಕಲಿಯೋಕ್ಕೆ ಹೇಗಿದೆ, ಏನಾದ್ರು ಪ್ರಶ್ನೆ ಇದ್ದರೆ ಕೇಳಬೇಕು. ಜ್ಯೋತಿಷ್ಯದಲ್ಲಿ ಏನಾದ್ರು ಪ್ರಶ್ನೆ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ, 10 ವರ್ಷ ತೊಗೊಳ್ತಾರೆ 20 ವರ್ಷ ತೊಗೊಳ್ತಾರೆ, ಆ ರೀತಿ ಡಿಬೇಟಾಗ ಕಾಲ್ ಬೇಕು ನನಗೆ. ಚಾಲೆಂಜಿಂಗ್ ಕಾಲ್ ಬೇಕು. ಒಬ್ಬರು ಚಾಲೆಂಜ್ ಇಲ್ವಾ? ನೋಡೋಣ, ಚಾಲೆಂಜ್ ಇದ್ದರೆ ಮಾಡಿ, ನೆಕ್ಸ್ಟ್ ಸಂಚಿಕೆಯಲ್ಲಿ ಮಾಡಿ, ಚಾಲೆಂಜ್ ಮಾಡ್ಕೊಂಡು ಮಾಡಿ, ಮಾತಾಡೋಣ ಹೇಗಿದೆ ಅಂತ. ಜ್ಯೋತಿಷ್ಯ ಉಳಿಸಿ ಬೆಳೆಸಬೇಕು ಅಂದರೆ ಪಬ್ಲಿಕ್ಕು ಕೂಡ ಕೈ ಜೋಡಿಸ್ಬೇಕಾಗತ್ತೆ. ಅನೇಕ ಪಾಠಗಳು ಮಾಡ್ಕೊಳ್ತೀವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಇದೊಂದು ವಿದ್ಯೆ ಅಂತ ಅಂದ್ಕೊಂಡು ಕಲೀರಿ. ಆಗಸ್ಟ್ 11ನೇ ತಾರೀಕು ಸೇರಿ. ಈ 65,000 ಜನ ಕೂಡ ಒಬ್ರೊಬ್ಬರೇ ಇವತ್ತು ಹೇಳ್ತಾರೆ, ಒಬ್ಬರು ಮಾತಾಡ್ತಾರೆ ಕಲ್ತಿರೋರು. ಪ್ರತಿ ದಿವಸನೂ ಒಬ್ರೊಬ್ರು ಹೇಳ್ತಾ ಇದ್ದಾರೆ. ನೀವುಗಳು ಪ್ರತಿ ದಿವಸ ನಮ್ಮ ಕಾರ್ಯಕ್ರಮ ಕರೆಕ್ಟಾಗಿ ನೋಡ್ತಾ ಇಲ್ಲ. ಯಾವಾಗಲೂ ಒಂದು ಸತಿ ಯಾರೋ ಸಿಕ್ಕಿದ್ರು ಚಾನೆಲ್ ಚೇಂಜ್ ಮಾಡ್ಬೇಕಾರೆ, ಇವ್ರು ಯಾರೋ ಸಿಕ್ಕಿದ್ರು ಕಾಲುಡಿ ಫ್ರೀ ಬಂದರೆ ಏನು ಬೇಕಾದ್ರೂ ಆಗುತ್ತೆ. ಫ್ರೀ ಮೀಲ್ಸ್ ಒಳ್ಳೆಯದಲ್ಲ. ಒಳ್ಳೆಯದಾಗಲಿ. ಸರಿ ಗುರುಜಿ.
ಇನ್ನು ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಗುರೂಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ನೋಡಿ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನನ್ನ ಹೆಸರು ರಂಗಸ್ವಾಮಿ ಅಂತ. ನಾನು DRDOದಲ್ಲಿ ಕೆಲಸ ಮಾಡ್ತೀನಿ. ನಾನು ನಕ್ಷತ್ರ ನಾಡಿ ಡಾಕ್ಟರ್ ದಿನೇಶ್ ಗುರೂಜಿ ಅವರು ನಕ್ಷತ್ರ ನಾಡಿ ಶುರು ಮಾಡಿದಾಗ ಟಿ ವಿಲಿ ನೋಡಿಬಿಟ್ಟು ನಾನು ಸೇರಿಕೊಂಡೆ. ಬೇಸಿಕ್ ನಕ್ಷತ್ರ ನಾಡಿ ಕಲಿತಾದ ನಂತರ ಪರಾಶರ, ಭೃಗುನಂದ ನಾಡಿ, ನ್ಯೂಮರಾಲಜಿ ಹಾಗೆ ಹಲವಾರು ವಿದ್ಯೆಗಳನ್ನು ಕಲಿಸ್ಕೊಟ್ಟಿದ್ದಾರೆ. ಪರಾಶರಕ್ಕೂ ಈ ನಕ್ಷತ್ರ ನಾಡಿಗೂ ಭಾಳ ವ್ಯತ್ಯಾಸ ಇದೆ. ಪರಾಶರ ಪೂರ್ತಿ ಜೀವನದ ತೋರಿಸಿದ್ರೆ ನಕ್ಷತ್ರ ನಾಡಿಲಿ